ಹೆಲೋ ವೀಕ್ಷಕರೇ, ನಾನು ನಿಮ್ಮ ಪ್ರಿಯಾಂಕ. ಇವತ್ತು ನಾವು ತಿಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಚೂಡ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: ತಿಳು ಅವಲಕ್ಕಿ, ಸಾಸಿವೆ, ಜೀರಿಗೆ, ಅರಿಶಿನ, ಉಪ್ಪು ಹಾಗೂ ಪುಟಾಣಿ, ಶೇಂಗಾ, ಹಸಿಮೆಣಸಿನಕಾಯಿ, ಎಳ್ಳು, ಕರಿಬೇವು, ಬೆಳ್ಳುಳ್ಳಿ ಕುಟ್ಟುಕೊಂಡಿದ್ದು, ಒಣ ಕೊಬ್ಬರಿ, ಅಜಿವಾನ್ ಮತ್ತು ಧನಿಯಾ ಪೌಡರ್. ಬನ್ನಿ ವೀಕ್ಷಕರೇ, ಈಗ ಒಂದು ಪಾತ್ರೆಯನ್ನು ಇಡೋಣ. ಆ ಪಾತ್ರೆ ಸ್ವಲ್ಪ ಕಾದಾದ ಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಟ್ಪಟ್ ಅಂದ ತಕ್ಷಣ ಅದಕ್ಕೆ ಜೀರಿಗೆಯನ್ನು ಹಾಕಿ, ಜೀರಿಗೆ ಫ್ರೈ ಆದ ತಕ್ಷಣ ಅದಕ್ಕೆ ಒಣ ಕೊಬ್ಬರಿಯನ್ನು ಹಾಕಿ. ಒಣ ಕೊಬ್ಬರಿಯನ್ನು ಸ್ಟಾರ್ಟಿಂಗ್ನಲ್ಲಿ ಏಕೆ ಹಾಕಬೇಕೆಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬರೋವರೆಗೆ ಅದನ್ನು ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ವೀಕ್ಷಕರೇ. ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿ, ಕರಿಬೇವಿನ ಸೊಪ್ಪು ಫ್ರೈ ಆದ ನಂತರ ಹೆಚ್ಚಿಕೊಂಡಂಥ ಹಸಿಮೆಣಸಿಕಾಯಿಯನ್ನು ಹಾಕಿ ವೀಕ್ಷಕರೇ. ಹಸಿಮೆಣಸಿಕಾಯಿ ಹಾಕಿದ ತಕ್ಷಣ ಅದು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ವೀಕ್ಷಕರೇ. ಮೆಣಸಿನಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯಬೇಕು. ನಂತರ ಇದಕ್ಕೆ ಎಳ್ಳು, ಅಜಿವಾನು, ಪುಟಾಣಿ, ಶೇಂಗಾ, ಬೆಳ್ಳುಳ್ಳಿ ಮತ್ತು ಧನಿಯಾ ಪೌಡರ್ ಎಲ್ಲವನ್ನು ಹಾಕಿಕೊಳ್ಳಿ ವೀಕ್ಷಕರೇ. ಎಲ್ಲವನ್ನು ಚೆನ್ನಾಗಿ ಫ್ರೈ ಆದ ತಕ್ಷಣ ಅದಕ್ಕೆ ಅರಿಶಿನ ಪುಡಿಯನ್ನು ಬೆರೆಸಿ ನಂತರ ಅದಕ್ಕೆ ಇಂಗು ಹಾಕಿ, ಹಾಗೆ ಅವಲಕ್ಕಿಯನ್ನು ಹಾಕಿ ವೀಕ್ಷಕರೇ. ಅವಲಕ್ಕಿ ಹಾಕುವಕ್ಕಿಂತ ಮುಂಚೆ ಒಲೆಯನ್ನು ಬಂದ್ ಮಾಡಬೇಕು. ಬಂದ್ ಮಾಡಿ ಒಂದು 5 ನಿಮಿಷ ನಂತರ ಅವಲಕ್ಕಿ ಹಾಕಬೇಕು. ಯಾಕಂದರೆ ಅವಲಕ್ಕಿ ಬಿಸಿ ಎಣ್ಣೆಲಿ ಹಾಕಿದರೆ ಪುಡಿ ಪುಡಿ ಆಗಿಬಿಡುತ್ತವೆ, ಕುರು ಆಗುವುದಿಲ್ಲ. ನೋಡಿ, ಈಗ ಫ್ರೈ ಮಾಡಿದ ತಕ್ಷಣ ಅವಲಕ್ಕಿ ಈ ರೀತಿ ಕೈಯಲ್ಲಿ ಹಿಡಿದ್ರೆ ಪುಡಿ ಆಗಬೇಕು, ಅಷ್ಟು ಚೆನ್ನಾಗಿರುತ್ತದೆ. ಇದು ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಅವಲಕ್ಕಿ ಈ ರೀತಿ ಆಗುತ್ತವೆ. ಈ ರೀತಿ ಆದ ತಕ್ಷಣ ಅದನ್ನು ತಿನ್ನಲು ತುಂಬ ಚೆನ್ನಾಗಿರ್ತದೆ. ಇದು ಸಾಯಂಕಾಲ ಚಹಾ ಜೊತೆ ಸ್ನ್ಯಾಕ್ಸ್ ಥರ ತಿನ್ಬೋದು. ಆದರೆ ನೀವೆಲ್ಲಾದರೂ ಟೂರಿಗೆ ಹೊಂಟ್ರೆ ಇದನ್ನು ಮಾಡಿ ಕಟ್ಕೊಂಡು ಹೋಗಿ, ತಿನ್ನಲು ತುಂಬ ಚೆನ್ನಾಗಿರುತ್ತದೆ. ಒಂದು ರೀತಿ ಕುರು ಅವಲಕ್ಕಿ ಸವಿಯಲು ಸಿದ್ಧವಾಗಿರುತ್ತದೆ ವೀಕ್ಷಕರೇ. ನೀವು ನಮ್ಮ ಚಾನಲ್ಗೆ ಮೊದಲನೇ ಸಬ್ಸ್ಕ್ರೈಬ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.